ಎಲ್ರಿಗೂ ನನ್ನ ನಮಸ್ಕಾರ. ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ನಾನು ಪಂಚಮುಖಿ ಆಂಜನೇಯ, ಪಂಚಮುಖಿ ಗಣಪತಿಯರು ಮತ್ತು ವಾಸ್ತು ಗಣಪತಿ ಬಗ್ಗೆ ಸಾಕಷ್ಟು ಮಾಹಿತಿ, ಮುದ್ರೆ, ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಇದರಿಂದ ನಾವು ಎಂಥ ವಾಸ್ತುದೋಷನ ಹೇಗೆ ನಿವಾರಣೆ ಮಾಡ್ಬೋದು ಅಂಥೇಳಿ ಸಾಕಷ್ಟು ರೋಗಬಾಧೆ, ಋಣಬಾಧೆ, ಐಶ್ವರ್ಯ ನಾಶ ಅಂದರೆ ಧನಹಾನಿ, ಇದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆದರೂ ಕೂಡ ಎಲ್ಲೋ ಜನಗಳಲ್ಲಿ ಒಂದು ಪ್ರಶ್ನೆ ಇದೆ. ಸುಮಾರು ಜನ ನನಗೆ ಕಾಲ್ ಮಾಡಿ ಕೇಳ್ತಾರೆ, ಈ ವಾಸ್ತುದೋಷನ ಹೇಗೆ ತೆಗೆಯೋದು, ಹಾಗಾದರೆ ನಮಗೆ ವಾಸ್ತುದೋಷ ಇದೆ ಅಂತ ಹೆಂಗೆ ಗೊತ್ತಾಗತ್ತೆ, ಅದನ್ನು ಯಾವ ರೀತಿ ಟೆಸ್ಟ್ ಮಾಡೋದು ಅಂತ ಎಷ್ಟೋ ಜನ ನಾನು ಪ್ರಶ್ನೆ ಮಾಡ್ತಿದ್ದಾರೆ. ಆ ಒಂದು ಪ್ರಶ್ನೆ ನನ್ನಲ್ಲಿ ಒಂದು ರೀತಿ ಉತ್ಸಾಹ ತುಂಬಿದೆ. ಏನಂದರೆ, ಹಾಗಿದ್ಮೇಲೆ ನಮ್ಮ ಮನೆ ವಾಸ್ತುನ ನಾವು ಹೇಗೆ ಪತ್ತೆ ಹಚ್ಚೋದು, ಯಾವ ರೀತಿ ದೋಷ ಇದೆ ಅಂತ ಪತ್ತೆ ಹಚ್ಚೋದು, ಆದರೆ ಅಂಥ ದೋಷಕ್ಕೆ ಯಾವ ರೀತಿ ಟೆಸ್ಟ್ಗಳಿದೆ, ಆ ಟೆಸ್ಟ್ ಮಾಡಿದಾಗ ನಮ್ಗೆ ಇಂಥದ್ದೇ ದೋಷ ಇದೆ ಅಂತ ಗೊತ್ತಾಗೋದು ಹೇಗೆ, ಆ ಥರ ದೋಷ ಇದ್ದಾಗ ನಾವು ಪಂಚಮುಖಿ ಆಂಜನೇಯನ ಮಾಡಬೇಕಾ ಅಥವಾ ಪಂಚಮುಖಿ ಗಣಪತಿನ ಮಾಡಬೇಕಾ ಅನ್ನೋದನ್ನು ನಾನು ಈ ಮುಂಬರೋ ಎಲ್ಲ ಸಂಚಿಕೆಗಳಲ್ಲಿ, ಅಂದರೆ ಮುಂದಿನ ಎಲ್ಲ ಸಂಚಿಕೆಗಳಲ್ಲಿ ನಿಮ್ಮ ಮನೆ ವಾಸ್ತು ದೋಷವನ್ನು ನೀವು ಪತ್ತೆ ಹಚ್ಚೋದಕ್ಕೆ ಮತ್ತು ಅದಕ್ಕೆ ನಿವಾರಣೆ ಮಾಡುವಂಥ ಕೆಲವು ಟೆಕ್ನಿಕ್ಸ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈ ಕೆಲವರು ಮುದ್ರೆನೂ ಮಾಡೋಕ್ಕಾಗೋದಿಲ್ಲ, ಅಥವಾ ಪಂಚಮುಖಿ ಗಣಪತಿ ಅಥವಾ ಪಂಚಮುಖಿ ಆಂಜನೇಯನ ಜಪನೂ ಮಾಡೋಕ್ಕಾಗೋದಿಲ್ಲ ಅಂದಾಗ ಆ ಪ್ರಶ್ನೆಗಳಿಗೆ ಉತ್ತರ ನಾನು ಇವತ್ತಿನ ಸಂಚಿಕೆಯಿಂದ ನಿಮಗೆ ಕುಲಂಕುಷವಾಗಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆ ವಾಸ್ತುದೋಷನ ನೀವೇ ತೆಗೆದಾಕಬೇಕು. ಹಾಗಿದ್ಮೇಲೆ ಯಾವ ಮಂತ್ರ ಹೇಳಬೇಕು, ಏನು ಉಪಯೋಗಿಸಿ ನಿಮ್ಮ ಮನೆ ವಾಸ್ತುದೋಷನ ತೆಗೆಯೋಕ್ಕೆ ಸಾಧ್ಯ ಅನ್ನೋದನ್ನು ನೀವೇ ನಿಮ್ಮ ಕೈಯಾರೆ ಮಾಡೋದನ್ನು ನಾನು ಈ ಮಾಧ್ಯಮದ ಮೂಲಕ ನಿಮಗೆ ಕಲಿಸ್ಕೊಡ್ತೀನಿ. ಹೀಗಿದ್ದಾಗ ನೀವು ಯಾರು ವಾಸ್ತು ತಜ್ಞರು ಅಥವಾ ವಾಸ್ತುಶಾಸ್ತ್ರ ಹೇಳೋದು ಹೋಗೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಮನೇಲಿ ಈ ಥರ ವಾಸ್ತುದೋಷ ಕಂಡು ಅಂದ ತಕ್ಷಣವೇ ಯಾವ ಮಂತ್ರ ಹೇಳಿ ಆ ಮಂತ್ರದಿಂದ ನಿಮ್ಮ ಮನೆ ವಾಸ್ತುದೋಷನ ತೆಗೆದು ಬಿಸಾಕೋದು ಹೇಗೆ ಅನ್ನೋದನ್ನು ನಾನು ಈ ಸಂಚಿಕೆಗಳೆಲ್ಲ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಾನು ಒಂದು ಸಣ್ಣ ಕತೆ ಹೇಳಬೇಕು ಅಂತ ಆಸೆ ಪಡ್ತೀನಿ. ಯಾಕೆಂದರೆ ಈ ವಾಸ್ತುದೋಷದ ನಿವಾರಣೆ ನಿಂತಿರೋದೇ ಒಂದು ಸಣ್ಣ ಒಂದು ಇನ್ಫಾರ್ಮೇಷನಿಂದ. ಆ ಸೀಕ್ರೆಟ್ ಏನನ್ನೋದನ್ನು ನಾನು ಇವಾಗ ನಿಮಗೆ ಕತೆ ಮೂಲಕ ತಿಳಿಸ್ಕೊಡ್ತೀನಿ. ಆ ಕತೆ ಏನಂದರೆ, ಕೃತಯುಗದಲ್ಲಿ ಅಂದರೆ ಸತ್ಯಯುಗದಲ್ಲಿ ಒಬ್ಬ ರಾಕ್ಷಸ ಇದ್ದಂತೆ, ಮಹಾ ಕ್ರೂರ. ಅಷ್ಟೇ ಕ್ರೂರನಾದರೂ ದೈವಭಕ್ತ ಕೂಡ ಅವನು. ಆತನ ಹೆಸರು ನಿಂಬಾಸುರ ಅಂತ ಹೇಳಿ. ಈ ನಿಂಬಾಸುರ ಭಾಳ ವಿಶೇಷವಾದಂಥ ಶಕ್ತಿಯನ್ನು ಗಳಿಸಿದ, ಸಕಲ ವಿದ್ಯಾಪಾರಂಗತ ಜೊತೆಗೆ ಅವನು ಯಾವ ದೇವತೆಗಳನ್ನು ಪೂಜೆ ಮಾಡ್ತಿರಲಿಲ್ಲಂತೆ, ಶಿವನ ಒಬ್ಬರನ್ನು ಬಿಟ್ಟು ಆ ಕೈಲಾಸ ಪರಮೇಶ್ವರನ ಸದಾ ಧ್ಯಾನ ಮಾಡಿ ಶಿವಭಕ್ತ ಅಂತೇಳಿ ಹೆಸರು ತಗೊಂಡಿದ್ರಂತೆ ಆ ನಿಂಬಾಸುರ. ಈ ನಿಂಬಾಸುರನಿಗೆ ಒಂದು ಸಲ ಇಂದ್ರನಿಂದ ಒಂದು ಇನ್ವಿಟೇಷನ್ ಬರುತ್ತೆ. ಏನಕ್ಕೆ ಇನ್ವಿಟೇಷನ್ ಬರುತ್ತೆ ಈ ರಾಕ್ಷಸನಿಗೆ ಅಂದರೆ, ಈ ರಾಕ್ಷಸ ತನ್ನ ರಾಕ್ಷಸ ಪ್ರವೃತ್ತಿ ಜೊತೆಗೆ ಶಿವಭಕ್ತಿಯಿಂದ, ಶಿವನ ಆರಾಧನೆಯಿಂದ, ಶಿವನ ಸ್ಮರಣೆಯಿಂದ ಆಗಾಗ ಎಲ್ಲೋ ಒಂದು ಕಡೆ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಂತೆ. ಆ ಒಂದು ದಿಸೆಯಲ್ಲಿ ಈ ಇಂದ್ರ ತನ್ನ ಲೋಕಕ್ಕೆ ಒಂದು ದಿವಸ ಅವನು ಮೀಟಿಂಗ್ ಕರಿಬೇಕು ಅಂತ ಇಷ್ಟಪಟ್ಟು ಆ ಒಡ್ಡೋಲಕಕ್ಕೆ ಅಂದರೆ ಒಂದು ಅಸೆಂಬ್ಲಿ, ಆ ಅಸೆಂಬ್ಲಿಗೆ ಈ ನಿಂಬಾಸುರನಿಗೆ ಒಂದು ಇನ್ವಿಟೇಷನ್ ಕಳಿಸ್ತಾರಂತೆ. ಆಗ ನಿಂಬಾಸುರನಿಗೆ ಖುಷಿ ಆಯಿತು. ಅಬ್ಬ ಪರವಾಗಿಲ್ಲ, ದೇವತೆಗಳು ಕೂಡ ನನ್ನನ್ನು ಮೀಟಿಂಗ್ ಇನ್ವೈಟ್ ಮಾಡಿದ್ದಾರೆ ಅಂತೇಳಿ ಭಾಳ ಖುಷಿಯಿಂದ ಈ ನಿಂಬಾಸುರ ದೇವೇಂದ್ರನ ಸ್ಥಳಕ್ಕೆ ಹೋಗ್ತಾರೆ. ದೇವಲೋಕಕ್ಕೆ ಹೋಗಿ ಇಂದ್ರನ ಆಸ್ಥಾನಕ್ಕೆ ಹೋಗ್ತಾರೆ. ಆ ಇಂದ್ರನ ಆಸ್ಥಾನದಲ್ಲಿ ಏನು ದೊಡ್ಡ ದೇವತೆಗಳು, ಋಷಿ ಮುನಿಗಳೆಲ್ಲ ಕೂತಿದ್ದಾರೆ. ದೇವತೆಗಳು, ಋಷಿಗಳು, ಯಕ್ಷ, ಕಿಂಪುರುಷರು, ಗಂಧರ್ವ ದೇವತೆಗಳು ಇರುವಂಥ ಒಂದು ಸ್ಥಳದಲ್ಲಿ ಈ ಒಬ್ಬ ರಾಕ್ಷಸನ ಪ್ರವೇಶ ಆಗುತ್ತೆ. ಆದರೂ ಕೂಡ ಎಲ್ಲ ದೇವತೆಗಳಿಗೂ ಗೊತ್ತು ಈ ನಿಂಬಾಸುರ ಮಹಾಕ್ರೂರಿ. ಆದರೂ ಎಲ್ಲೋ ಒಂದು ಕಡೆ ದೈವಶಕ್ತಿಯಿಂದ ತನ್ನ ಲೋಕವನ್ನು ಪಾಲನೆ ಮಾಡ್ತಿದ್ದಾನೆ ಅಂತ ಆ ಒಂದು ಪ್ಲಸ್ ಮಾರ್ಕ್ ಮೇಲೆ, ಆ ಒಂದು ರಿಮಾರ್ಕ್ಸ್ ಮೇಲೆ ಎಲ್ಲರೂ ಇವನ್ನ ಸ್ವಾಗತ ಮಾಡ್ತಾರೆ. ಸ್ವಾಗತ ಮಾಡಿ ಇಂದ್ರ ಅವನಿಗೆ ಆದಂಥ ಒಂದು ಆಸನ ಕೊಟ್ಟು ಕೂರಿಸ್ತಾರೆ. ಆಸನದಲ್ಲಿ ಹೀಗೆ ಕೂತ್ಕೊಂಡಿದ್ದಾರೆ ನಿಂಬಾಸುರರು. ದೇವಾನುದೇವತೆಗಳೆಲ್ಲ ಕೂತ್ಕೊಂಡು ಚರ್ಚೆ ನಡೀತಾ ಇದೆ. ಈ ಸಂವತ್ಸರದಲ್ಲಿ, ಈ ವರ್ಷದಲ್ಲಿ ಯಾವಾಗ ಮಳೆ ಬೀಳಿಸ್ಬೇಕು, ಯಾವಾಗ ಭೂಕಂಪ ಮಾಡಬೇಕು, ಯಾವಾಗ ಸುಂಟರು ಗಾಳಿ ಎಬ್ಬಿಸ್ಬೇಕು, ಯಾವಾಗ ಸುನಾಮಿ ತರಿಸ್ಬೇಕು, ಯಾವಾಗ ಅಗ್ನಿ ಮಳೆ ಬರೆಸ್ಬೇಕು, ಹೀಗೆ ಎಲ್ಲ ರೀತಿ ಲೋಕಪಾಲನೆ ದೃಷ್ಟಿಯಲ್ಲಿ ಎಲ್ಲ ಚರ್ಚೆ ನಡೀತಾ ಇದೆ. ಇದನ್ನೆಲ್ಲ ಕೇಳಿಸ್ಕೊತಾ ಕೂತಿದ್ದಾನೆ ಈ ನಿಂಬಾಸುರ ರಾಕ್ಷಸ. ಮಹಾಶಿವಭಕ್ತ ಆದರೂ ಕೂಡ ಅವನು ಭೂಲೋಕದ ಬಗ್ಗೆ ಮೀಟಿಂಗ್ ನಡೀತಾ ಇದೆ, ಆಗು ಹೋಗುಗಳ ಬಗ್ಗೆ, ಎಷ್ಟು ಬಜೆಟ್ ಇಡಬೇಕು ಈ ಸಂವತ್ಸರಕ್ಕೆ, ಇಂತಿಂಥ ಮಾಸದಲ್ಲಿ ಯಾವ ಫಲಗಳು, ಯಾವ ಸಂವತ್ಸರದಲ್ಲಿ ಯಾವ ಋತುಗಳಲ್ಲಿ ಏನೇನು ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಿರ್ಬೇಕಾದ್ರೆ ಪಕ್ಕದಲ್ಲಿ ಇಂದ್ರನ ಸಿಂಹಾಸನದಲ್ಲಿ, ಇಂದ್ರನ ಪಕ್ಕದಲ್ಲಿ ಅವಳ ಹೆಂಡತಿ ಸಚಿದೇವಿ ಕೂತಿದ್ದಾಳೆ. ಎಲ್ಲ ದೇವತೆಗಳು ಋಷಿಮುನಿಗಳು ಕೂಡ ಈ ಅಸೆಂಬ್ಲಿಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದರೆ ಈ ನಿಂಬಾಸುರ ಇಂದ್ರನ ಹೆಂಡತಿ ಮೇಲೆ ಕಣ್ಣು ಹಾಕ್ಬಿಡ್ತಾರೆ.
ಇಂದ್ರನ ಹೆಂಡತಿ ನೋಡಿಬಿಟ್ಟು ಆಹಾ ಎಂಥ ತ್ರಿಲೋತ್ತಮೆ ತ್ರಿಪುರ ಸುಂದರಿ, ಈ ಥರ ಸುಂದರಿ ಭೂಲೋಕದಲ್ಲಿ ಇಲ್ವಲ್ಲ, ನನ್ನ ಪಟ್ಟದ ರಾಣಿ ಕೂಡ ಎಷ್ಟು ಸುಂದರವಾಗಿಲ್ವಲ್ಲ ಅಂದ್ಬಿಟ್ಟು ಯೋಚನೆ ಮಾಡೋಕ್ಕೆ ಶುರು ಆಗಿಬಿಟ್ಟು ಕಾಮೋದ್ರಕನ ಆಗಿಬಿಡ್ತಾನೆ. ಯಾವಾಗ ಅವನ ಕಾಮದೆ ಸೆಕ್ಷುವಲ್ ಎಮೋಷನ್ ಜಾಸ್ತಿ ಆಯಿತು, ನನಗೆ ಯಾವ ಮೀಟಿಂಗು ಬೇಡಪ್ಪ, ಯಾವ ದೇವತೆಗಳು ಬೇಡ, ನನಗೆ ಇಂದ್ರನ ಹೆಂಡತಿನೇ ಬೇಕು ಅಂತೇಳಿ ಸಂಕಲ್ಪ ಮಾಡಿಬಿಡ್ತಾನೆ ಮನಸ್ಸಿನಲ್ಲಿ. ಕೊನೆಗೆ ಇಂದ್ರ ಏನಾಗ್ತಿದೆ ನಿಂಬಾಸುರ ಅಂತ ಕೇಳಿದಾಗ, ಇಂದ್ರ ನಿನ್ನ ನಿಲ್ಲಿಸು ನಿನ್ನ ಮೀಟಿಂಗನ್ನು, ನನಗೆ ಇದರಲ್ಲಿ ಯಾವುದರಲ್ಲೂ ಆಸಕ್ತಿ ಇಲ್ಲ, ನನಗೆ ನಿನ್ನ ಹೆಂಡತಿ ಬೇಕು, ನಿನ್ನ ಹೆಂಡತಿನನ್ನು ಪಟ್ಟದ ಅರಸಿಯಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಭಾಳ ಜೋರಾಗಿ ಕೇಳ್ತಾನೆ. ಇಂದ್ರನಿಗೆ ಶಾಕ್ ಆಗಿಬಿಡ್ತು. ಎಲ್ಲ ಇವನ ಮಹಾಕ್ರೂರಿ ರಾಕ್ಷಸ, ಭೂಲೋಕದಲ್ಲಿ ನೀನು ಹೆಂಗೋ ಯಾರಿಗೂ ಕೊಡೋರು ಇನ್ವಿಟೇಷನ್ ಕೊಟ್ಟು ನಾನು ಮೀಟಿಂಗ್ ಕರ್ಕೊಂಬಂದು ಕೂರಿಸಿದ್ರೆ ನೀನು ನನ್ನ ಹೆಂಡತಿ ಮೇಲೆ ಕಣ್ಣಾಕ್ಬಿಟ್ಟಿಯಲ್ಲ ನೀನು ಅಂತೇಳಿ, ಮಹಾನೀಚ, ಇದು ತಪ್ಪು, ಧರ್ಮ ಅವಹೇಳನ ಆಗ್ತಿದೆ, ಧರ್ಮ ನಿಂದನೆ ಆಗ್ತಿದೆ, ಇಂದ್ರನ ಹೆಂಡತಿನ ನೀನು ಕಾಮದೃಷ್ಟಿ ನೋಡ್ತಿದ್ಯಲ್ಲ ಅಂತ ಇಂದ್ರ ಪ್ರಶ್ನೆ ಮಾಡಿದಾಗ, ಎಲ್ಲವೋ ಇಂದ್ರ ಮುಚ್ಚು ಬಾಯಿ, ಇಡೀ ಭೂಮಂಡಲವೇ ನನ್ನ ಕೈಲಿದೆ, ದೇವಾನು ದೇವತೆಗಳು ನನ್ನನ್ನು ಪೂಜೆ ಮಾಡಿಸ್ತಿದ್ದಾರೆ, ನನ್ನ ಕೈಯಲ್ಲಿ ಪೂಜೆ ಮಾಡಿಸ್ಕೊಳ್ತಾ ಇದ್ದಾರೋ ಆ ಥರ ಈಗ ಥರದ್ದೆಲ್ಲ ಭಾಳ ಜೋರಾಗಿ ಒತ್ತು ಕೊಟ್ಟು ಮಾತಾಡ್ತಾನೆ. ನಿಂಬಾಸುರ ಆ ಸಚಿದೇವಿನ ಅಪಹರಣ ಮಾಡಬೇಕು, ಕಿಡ್ನಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದ ತಕ್ಷಣ ಇಂದ್ರ ಅವನ ಮೇಲೆ ಹೋರಾಟ ಮಾಡ್ತಾನೆ. ಇಂದ್ರ ಸೋತೋಗ್ಬಿಡ್ತಾನೆ. ಆಗ ಇಂದ್ರ ಓಡಿ ಹೋಗಿ ವೈಕುಂಠ ಶ್ರೀಮನ್ ನಾರಾಯಣನ ದರ್ಶನ ಮಾಡಿ, ಭಗವಂತ ಮಹಾವಿಷ್ಣು ನನ್ನ ಹೆಂಡತಿನ ಅಪಹರಣ ಮಾಡ್ತಾ ಇದ್ದಾನೆ, ಕಾಮದೃಷ್ಟಿಲಿ ನೋಡ್ತಾ ಇದ್ದಾನೆ, ನನ್ನನ್ನು ಕಾಪಾಡು, ನನ್ನ ಹೆಂಡತಿನ ಕಾಪಾಡು ಅಂತೇಳಿ ಇಂದ್ರ ಭಗವಾನ್ ಮಹಾವಿಷ್ಣುರಲ್ಲಿ ವಿನಂತಿ ಮಾಡಿಕೊಂಡಾಗ ವಿಷ್ಣು ಬಹಳ ಯೋಚನೆ ಮಾಡಿ ತನ್ನಲ್ಲಿರತಕ್ಕಂಥ ಸುದರ್ಶನ ಚಕ್ರವನ್ನು ಅಭಿಮಂತ್ರಿಸಿ ಆ ನಿಂಬಾಸುರ ಮೇಲೆ ಬಿಡ್ತಾರೆ. ನಿಂಬಾಸುರ ಇದನ್ನು ಕೇರೆ ಮಾಡೋಲ್ಲ, ಅವನಿಗೆ ಸಕಲ ವಿದ್ಯಾಪಾರಂಗತ, ಶರಭ ವಿದ್ಯೆ ಗೊತ್ತು. ಓಂ ನಮೋ ಭಗವತೆ ಶರಭಾಯ, ಜ್ವಲ ಜಲ ಪ್ರಜ್ವಲ ಪ್ರಜ್ವಲ ಅಸಹಾಯ ಸಹಾಯ ರಕ್ಷ ರಕ್ಷ, ಓಂ ಸರ್ವಭೂತಭ್ಯೋ ಹುಂ ಫಟ್ ಸ್ವಾಹ ಅಂತೇಳಿ ಸುದರ್ಶನ ಶಕ್ತಿಯನ್ನು ಹಾಳು ಮಾಡಿಬಿಡ್ತಾನೆ. ವಿಷ್ಣುವಿನಲ್ಲಿ ಸುದರ್ಶನ ಚಕ್ರ, ಆ ಚಕ್ರದಲ್ಲಿರತಕ್ಕಂಥ ಶಕ್ತಿಯನ್ನು ಶರಭ ಮಂತ್ರ ಪ್ರಯೋಗ ಮಾಡಿ ಅದನ್ನು ಹಾಳು ಮಾಡಿಬಿಡ್ತಾನೆ. ಆಗ ವಿಷ್ಣು ಚಕ್ರ ಕ್ಯಾನ್ಸಲ್ ಆಯಿತು, ಅದೇನು ಮಾಡೋಕ್ಕಾಗಲಿಲ್ಲ, ಶಕ್ತಿ ಕಳ್ಕೊಂಡ್ಬಿಡ್ತು. ನಂತರ ಖೇಚರಿ ವಿದ್ಯೆಯಲ್ಲಿ ಪಾಂಡಿತ್ಯ ಹೊಂದಿರತಕ್ಕಂಥ ಶರಭ ಮಂತ್ರ, ಭೈರವಿ ಮಂತ್ರ, ಮತ್ತು ಬೇತಾಳ ವಿದ್ಯೆಯಲ್ಲಿ ಪಾರಂಗತ, ಮೋಡಿ ವಿದ್ಯೆ, ಮಾಯಾವಿದ್ಯೆ, ರಕ್ತ ಕಾಟೇರಿ ವಿದ್ಯೆಗಳಲ್ಲಿ ಸಕಲ ಪಾರಂಗತನಾದಂಥ ಈ ನಿಂಬಾಸುರ ಆ ವಿಷ್ಣುವನ್ನ ಸೋಲಿಸ್ಬಿಡ್ತಾರೆ. ಕೊನೆಗೆ ಭಾಳ ಬೇಜಾರಾಯಿತು ವಿಷ್ಣುವಿಗೆ, ಏನಪ್ಪ ಇದು ನನಗೆ ಅವಮಾನ ಆಯ್ತಲ್ಲ ಅಂಥೇಳಿ ಲಯಕರ್ತನಾದಂಥ ಶಿವನ ಹತ್ರ ಇಂದ್ರನ ಜೊತೆಗೆ ಓಡಿ ಓಡಿ ಬರ್ತಾರೆ ಕೈಲಾಸಕ್ಕೆ. ಕೈಲಾಸದಲ್ಲಿ ಧ್ಯಾನಸ್ಥನಾದ ಪರಮೇಶ್ವರ ಶಿವ ಧ್ಯಾನಲ್ಲಿ ಕೂತಿರ್ತಾರೆ. ಆಗ ವಿಷ್ಣು ಹೋಗಿ ಅವ್ರನ್ನ ಎಬ್ಬಿಸಿ ಹೇಳ್ತಾರೆ, ಏನಪ್ಪ ನಿನ್ನ ಶಿಷ್ಯ ಆ ನಿಂಬಾಸುರ ದೇವಲೋಕಕ್ಕೆ ಬಂದು ಇಂದ್ರನ ಹೆಂಡತಿನ ಕಿಡ್ನಾಪ್ ಮಾಡ್ತಾ ಇದ್ದಾನೆ, ನೀನು ಸುಮ್ಮನೆ ಕೂತಿದ್ದಿಲ್ಲ, ನಾನು ಸುದರ್ಶನ ಚಕ್ರ ಬಿಟ್ಟು ಅವನನ್ನು ಏನೋ ಒಂದು ಸಾಯಿಸಬೇಕು ಅಂತ ನೋಡಿದೆ, ಅವನು ಶರಭ ಮಂತ್ರ, ಭೈರವಿ ಮಂತ್ರ, ಮೋಡಿ ವಿದ್ಯೆ, ಮಾಯಾವಿದ್ಯೆ, ಖೇಚರಿ ವಿದ್ಯೆ ಇವೆಲ್ಲ ಬಿಟ್ಟು ರಕ್ತ ಕಾಟೇರಿ ವಿದ್ಯೆಯಿಂದ ನನ್ನನ್ನು ಸೋಲಿಸ್ಬಿಟ್ಟಿದ್ದಾನೆ, ನೀನು ಹೇಗಾದರೂ ಮಾಡು, ಅವನನ್ನು ನೀನು ಸಾಯಿಸಬೇಕು, ಸಂಹಾರ ಮಾಡಬೇಕು ಅಂದಾಗ ಅವನು ಹೇಳ್ತಾನೆ, ನನ್ನ ಶಿಷ್ಯ, ನಾನು ಅವನು ವರ ಕೊಟ್ಟಿದ್ದೀನಿ, ನಾನು ಸಾಯಿಸೋದಿಲ್ಲ ಅಂತ. ಹಾಗೆ ಒಂದು ಬುದ್ಧಿ ಮಾತು ಹೋಗಿ ಹೇಳು, ಅವನಿಗೆ ಇದೆಲ್ಲ ಮಾಡಬಾರ್ದು, ಕೆಟ್ಟದ್ದು, ಪರರ ಪುರುಷರ ಹೆಂಡತಿನ ಕಿಡ್ನಾಪ್ ಮಾಡಬಾರ್ದು, ಕಾಮ ಉದ್ರಕನ ಆಗಬಾರ್ದು ಅಂತ ಹೇಳಿದಾಗ ಶಿವ ಹೋಗಿ ಕೇಳ್ತಾನೆ. ಶಿವ ಹೋಗಿ ಕೇಳಿದಾಗ, ಅಯ್ಯ ಶಿಷ್ಯ ನಿಂಬಾಸುರ, ಇದು ನೀನು ಮಾಡ್ತಾ ಇರೋದು ಸರಿಯಿಲ್ಲ, ಇನ್ನೊಬ್ಬರು ಹೆಂಡ್ತಿನ ನೀನು ಕೆಟ್ಟ ದೃಷ್ಟಿ ನೋಡಬಾರ್ದು, ಅಪಹರಣ ಮಾಡಬಾರ್ದು ಅಂದಾಗ, ಇಲ್ಲ ಇಲ್ಲ ನೀವು ನನಗೆ ಗುರು, ಶಿಷ್ಯನ ಏನು ಬೇಡಿಕೆ ಅದು ನೆರವೇರಿಸಬೇಕಾದ್ರೂ ಗುರುವಿನ ಆದ್ಯ ಕರ್ತವ್ಯ, ನನಗೆ ಅವಳ ಮೇಲೆ ಆಸೆ ಇದೆ, ನೀನು ನನಗೆ ಅವ್ಳು ಬರೋಂಗೆ ಮಾಡು ಅಂತ ಕೇಳ್ತಾನೆ. ಆಗ ಶಿವ ಒಪ್ಕೊಳ್ಳೋದಿಲ್ಲ. ಆಗ ಶಿವನೂ ಕೂಡ ಸೋಲಿಸ ಕೊಟ್ಟೋಗ್ತಾನೆ ಈ ನಿಂಬಾಸುರ. ಆಗ ನಿಂಬಾಸುರನ ಸೋಲಿಂದ ಬೇಸತ್ತ ಶಿವ ಏನು ಮಾಡ್ತಾರೆ, ಶ್ರೀಚಕ್ರ ಪೂಜೆನ ಮಾಡ್ತಾರೆ ಅವನನ್ನು ಸಂಹಾರ ಮಾಡೋಕ್ಕಂತ. ಆಗ ನನ್ನ ಶಿಷ್ಯನನ್ನು ನಾನೇ ಸಾಯಿಸಿದ್ರೆ ಬಹಳ ದೋಷ ಅಂತೇಳಿ ಚಕ್ರ ಆರಾಧನೆಯನ್ನು ಮಾಡಿ ಶ್ರೀಚಕ್ರ ಪೂಜೆ ಮಾಡಿ ಕೊನೆಗೆ ಅವ್ರೇನು ಮಾಡ್ತಾರೆ, ಶ್ರೀಚಕ್ರದ ಒಂದು ಆದಿಪರಾಶಕ್ತಿ ಉದ್ಭವ ಆಗುತ್ತೆ. ಆ ಶಕ್ತಿನ ಬೇಡ್ಕೊಂಡಾಗ ಆ ಶಕ್ತಿ ತನ್ನದೇ ಆದಂಥ ರೂಪವನ್ನು ಹೊಂದಿ ರಾಕ್ಷಸಿಯಾಗಿ ರಾಕ್ಷಸನ ಸಂಹಾರ ಮಾಡಲಿಕ್ಕೆ ರಾಕ್ಷಸ ರೂಪದಲ್ಲೇ ಆಕೆ ಉದ್ಭವ ಆಗ್ತಾಳೆ. ಒಂದೇ ನಿಮಿಷದಲ್ಲಿ ಆ ದೇವಿ ಪ್ರತ್ಯಕ್ಷಳಾಗಿ ನಿಂಬಾಸುರನ ಕೊಲ್ಲಕ್ಕೆ ಹೋಗ್ತಾಳೆ. ನಿಂಬಾಸುರ ಎಷ್ಟೇ ಕೊಲ್ಲಕ್ಕೆ ಹೋದರೂ ಕೂಡ ಅವನು ಸಾಯೋದೇ ಇಲ್ಲ. ಒಂದ್ಸಲ ಕಟ್ ಮಾಡಿದ್ರೆ ಕೈನ, ಆ ಕೈ ಕಟ್ಟಾಯ್ತು ಅಂತ ಸುಮ್ಮನೆ ಆಗಿಬಿಟ್ರೆ ಆ ರಕ್ತದಿಂದ ಏನು ಹಲವಾರು ರಾಕ್ಷಸರು ಹುಡ್ತಾ ಇರುತ್ತೆ. ತಲೆ ಕಟ್ ಮಾಡಿದ್ರೆ ಅಲ್ಲಿಂದ ಒಂದು ಹನಿ ರಕ್ತದಲ್ಲೇ ನಿಮಿಷಕ್ಕೂ ಕೂಡ ಆ ರಾಕ್ಷಸರು ಹುಡ್ತಾ ಇದ್ರಂತೆ. ಎಷ್ಟು ಸಲ ಸಾಯಿಸಿದ್ರು ಕೂಡ ನಿಮಿಷಕ್ಕೂ ಹಲವಾರು ರಾಕ್ಷಸರು ಹುಡ್ತಾ ಇದ್ದಾರೆ ನೋಡಿಬಿಟ್ಟು ಈ ದೇವಿಗೆ ಭಾಳ ಬೇಜಾರಾಗೋಯ್ತಂತೆ. ಕೊನೆಗೆ ತನ್ನ ವಿಶೇಷವಾದ ಅಸ್ತ್ರದಿಂದ ಆ ನಿಂಬಾಸುರನ್ನ ಒಂದೇ ನಿಮಿಷದಲ್ಲಿ ಸಾಯಿಸಿಬಿಡ್ತಾರೆ. ನಿಮಿಷಕ್ಕೂ ಉತ್ಪತ್ತಿ ಆಗ್ತಿದ್ದಂಥ ಆ ರಾಕ್ಷಸ
ಒಂದೇ ನಿಮಿಷದಲ್ಲಿ ಅವನ್ನ ಸಾಯಿಸಬೇಕು ಅಂತ ತೀರ್ಮಾನ ಮಾಡಿ, ಯಾಕಂದರೆ ಟೈಮ್ ತೊಗೊಂಡ್ರೆ ಜಾಸ್ತಿ ಜನ ಆಗಿಬಿಡ್ತಾರೆ. ಆಕೆ ಒಬ್ಳು, ಇವನು ಸಾವಿರಾರು ಜನ. ಹೀಗಾಗಿ ಆ ನಿಮಿಷಕ್ಕೂ ಉತ್ಪತ್ತಿ ಆಗ್ತಿದ್ದಂಥ ಆ ರಾಕ್ಷಸರನ್ನು ಒಂದೇ ನಿಮಿಷದಲ್ಲಿ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟರೊಳಗೆ ಅವನ್ನ ಸಾಯಿಸಬೇಕು ಅಂತೇಳಿ ಏನು ಮಾಡ್ತಾಳೆ, ಇನ್ನೊಂದು ಹೊಸ ಅಸ್ತ್ರವನ್ನು ಉಪಯೋಗಿಸಿ ಅವನನ್ನು ಕೊಟ್ಬಿಡ್ತಾಳೆ. ಆಗ ಆ ರಾಕ್ಷಸರನ್ನ, ನಿಂಬಾಸುರನ್ನ ಆ ದೇವಿ ಮಹಾಶಕ್ತಿ, ಆದಿಪರಾಶಕ್ತಿ ಆತನನ್ನು ಸಾಯಿಸಿಬಿಡ್ತಾಳೆ. ಸಾಯಿಸೋ ಮುನ್ನ ಅವನೊಂದು ಕೋರಿಕೆ ಏನಂತ ಕೇಳ್ತಾಳೆ. ಹೇಳ್ತಾಳೆ, ನಿಮಿಷಕ್ಕೂ ನೀನು ನನ್ನನ್ನು ಸಾಯಿಸೋಕ್ಕೆ ಟ್ರೈ ಮಾಡಿದೆ, ಆದರೂ ಕೂಡ ನಿನ್ನ ಶಕ್ತಿ ಮುಂದೆ ನನ್ನ ವಿದ್ಯೆ, ನನ್ನ ಶಕ್ತಿ, ಪೌರುಷ, ಭಕ್ತಿ ಎಲ್ಲ ನಾಶ ಆಯಿತು. ಆದ್ದರಿಂದ ನಿನ್ನ ಸಾನ್ನಿಧ್ಯದಲ್ಲಿ ನಾನು ಸಾಯಕ್ಕೊಂದು ಅವಕಾಶ ಕೊಡ್ತಾ ಇದೆಯಾ, ನಾನು ಸಾಯ್ತೀನಿ ಅಂತ ಹೇಳಿ ಅವನು ಕೇಳ್ತಾನೆ. ಆಗ ನಿನಗೇನು ವರ ಬೇಕು ಅಂತ ಕೇಳಿದಾಗ, ತಾಯಿ, ಜಗತ್ತಿನಲ್ಲಿ ನಂತರ ಯಾರಾದರೂ ಈ ದ್ವೇಷ, ಅಸೂಯೆ, ಕಾಮ, ಕ್ರೋಧ, ಲೋಭ, ಮೋಹದಿಂದ ಏನಾರಿದ್ರೆ ನಿನ್ನ ನಾಮಸ್ಮರಣೆಯಿಂದ ಅವರು ಜಪ ಮಾಡಿದ್ದೆ ಆದರೆ ನಲ್ಲಿರತಕ್ಕಂಥ ಬುದ್ಧಿ, ನಲ್ಲಿರತಕ್ಕಂಥ ಕೆಟ್ಟ ಭಾವನೆಗಳು ಅವರಲ್ಲೂ ಕೂಡ ನಾಶ ಆಗಲಿ ಅಂತ ಹೇಳಿ ಕೇಳ್ಕೊಳ್ತಾನೆ ಆ ನಿಂಬಾಸುರ. ದೇವಿ ಭಾಳ ಪ್ರಸನ್ನನಾಗ್ತಾಳೆ, ಸಂತೋಷ ಪಡ್ತಾಳೆ. ಆಕೆಗೆ ನಿಮಿಷಕ್ಕೂ ಒಂದು ರಕ್ತದ ಹನಿಯಿಂದ ಹುಡ್ತಾ ಇದ್ದಂಥ ರಾಕ್ಷಸರನ್ನು ಕೊಂದು ನಿಮಿಷಾಂಬಾ ದೇವಿ ಅಂತೇಳಿ ಪ್ರಖ್ಯಾತಿ ಆಗ್ತಾಳೆ ಆ ದೇವಿ. ಆ ಪಾರ್ವತಿ ನಿಮಿಷಾಂಬ ಸ್ವರೂಪಿಯಾಗಿ, ನಿಮಿಷಾಂಬ ದೇವಿ ಅಂತೇಳಿ ಮಹಾಕಾತ್ಯಾಯಿನಿ ದೇವಿಯಾಗಿ ಜಗತ್ತಿನಲ್ಲಿ ಆ ನಿಂಬಾಸುರನ ಕೊಲ್ಲುಕೋಸ್ಕರವಾಗಿ ಈ ಅವತರಿಸಿದ ನಂತರ, ಆಗ ನಿನ್ನ ಒಂದು ಕೋರಿಕೆಯನ್ನು ಅಂತ ಮತ್ತೊಂದು ಸಲ ಕೇಳ್ತಾಳೆ. ಆಗ ಹೇಳ್ತಾನೆ ಈ ರಾಕ್ಷಸ, ತಾಯಿ, ಸದಾ ನಿನ್ನ ಶರೀರದಲ್ಲಿ ನಾನು ಇರಬೇಕು, ನಿನ್ನ ಶರೀರದ ಸ್ಪರ್ಶ ನನಗೆ ಆಗಬೇಕು ಅಂತ ಕೇಳಿದಾಗ, ಭೂಲೋಕದಲ್ಲಿ ನಿನ್ನ ಹೆಸರಿನ ಒಂದು ವೃಕ್ಷ ಸ್ಥಾಪನೆ ಆಗಲಿ, ಬೆಳೆಯಲಿ, ಉದ್ಭವ ಆಗಲಿ, ಆ ವೃಕ್ಷಕ್ಕೆ ನಿಂಬೆ ವೃಕ್ಷ ಅಂತ ಹೇಳಿ ಹೆಸರಿಡೋಣ. ಆ ಹೆಸರಿಟ್ಟ ತಕ್ಷಣವೇ ಯಾರು ಆ ಸ್ಪರ್ಶ ಮಾಡ್ತಾರೋ, ಯಾರು ನಿನ್ನ ಫಲವನ್ನು ತಿಂತಾರೋ, ನಿನ್ನ ಫಲದ ರಸವನ್ನು ಕುಡಿತಾರೋ, ಯಾರು ನಿನ್ನ ನಿಂಬೆ ವೃಕ್ಷದ ಹೂವನ್ನು ಧರಿಸ್ತಾರೋ ಅಂಥವರಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಕೂಡ ನಾಶ ಆಗುತ್ತೆ. ಯಾರು ನಿಮ್ಮ ಮರದಿಂದ ಹುಟ್ಟಿದಂಥ, ಅಂದರೆ ಸೃಷ್ಟಿಯಾದಂಥ ಹಣ್ಣಿನಿಂದ ನನ್ನ ಕೊರಳಿಗೆ ಮಾಲೆಯನ್ನು ಹಾಕಿದ್ರೆ ಅವರ ಸಕಲ ದೋಷಗಳನ್ನು ನಾನು ನಿವಾರಣೆ ಮಾಡ್ತೀನಿ ಅಂಥೇಳಿ ಆತನಿಗೆ ವರ ಕೊಟ್ಟು ಆಕೆಯನ್ನು, ಆ ನಿಂಬಾಸುರನನ್ನು ಸಾಯಿಸಿಬಿಡ್ತಾಳೆ ಈ ನಿಮಿಷಾಂಬದೇವಿ. ಹೀಗೆ ಈ ಕೃತಯುಗದಲ್ಲಿ ನಡೆದಂಥ ಒಂದು ವಿಶೇಷವಾದಂಥ ಕಥೆ ಕಾಲಕ್ರಮೇಣ ತ್ರೇತಾಯುಗ, ದ್ವಾಪರ, ಕಲಿಯುಗದಲ್ಲಿ ಕೂಡ ಈ ಒಂದು ಮರ ವಿಶೇಷವಾಗಿ ಕಲಿಯುಗದಲ್ಲಿ ಬೆಳ್ಕೊಂಡ್ಬಂದಿದೆ. ಅದೇ ನಿಂಬೆ ವೃಕ್ಷ ಅಂತ, ನಿಂಬೆ ಹಣ್ಣಿನ ಮರ ಅಂತೇಳಿ. ಈ ನಿಂಬೆ ಹಣ್ಣಿನ ಮರದಲ್ಲಿ ಬರತಕ್ಕಂಥ ಎಲ್ಲ ಎಲೆಗಳೂ ಕೂಡ ಆ ರಾಕ್ಷಸನ ಮಾಯಾಶಕ್ತಿ. ಒಂದೊಂದು ಎಲೆ ಮುಟ್ಟುದು ಕೂಡ ಒಂದೊಂದು ಶಕ್ತಿ ಅದರಲ್ಲಿದೆಯಂತೆ. ಆ ನಿಂಬಾಸುರನ ಶಕ್ತಿ, ಆ ಮಾಯೆ ಶಕ್ತಿ ಆ ಎಲೆಗಳಿದೆಯಂತೆ. ಆ ನಿಂಬೆ ಹಣ್ಣಿದೆಯಲ್ಲ, ಆ ನಿಂಬೆಹಣ್ಣಿನಲ್ಲಿ 2 ಬೀಜಗಳಿವೆ. ಆ ಬೀಜವೇ ಹುಟ್ಟು, ಸಾವು. ಆ ರಸ ಇದೆಯಲ್ಲ, ಆ ರಸ, ನಿಂಬೆಹಣ್ಣಿನ ರಸ, ನಾವು ಜ್ಯೂಸ್ ಮಾಡೋಕ್ಕೆ ಆ ರಸ ತೆಗಿತೀವಲ್ಲ, ಅದರಲ್ಲಿ ಭಕ್ತಿ, ಮುಕ್ತಿ, ಭಕ್ತಿ ಈ 3 ಸೇರಿದೆಯಂತೆ. ಆದ್ದರಿಂದ ಯಾರು ಈ ನಿಂಬೆಹಣ್ಣಿನ ಪೂಜೆ ಅಥವಾ ನಿಂಬೆಹಣ್ಣಿನ ರಸವನ್ನು ನಾವು ಉಪಯೋಗಿಸ್ತೀವೋ ಸಕಲವೂ ದೋಷ ನಿವಾರಣೆ ಆಗುತ್ತೆ ಅಂತೇಳಿ ಶಾಸ್ತ್ರದಲ್ಲಿ ಉಲ್ಲೇಖನ ಆಗಿದೆ. ಯಾವಾಗ ದೇವತೆಗಳಿಗೆ ಕಲಾಶಕ್ತಿ ಅಂದರೆ ಒಂದು ಬ್ಯೂಟಿ, ಎಷ್ಟೋ ದೇವಸ್ಥಾನದಲ್ಲಿ ವಿಗ್ರಹಗಳು ನೋಡೋಕೆ ಹೋದಾಗ ಆ ವಿಗ್ರಹಗಳಲ್ಲಿ ಆ ಕಲಾಶಕ್ತಿನೂ ಹೊಟ್ಟೋಗ್ಬಿಟ್ಟಿರುತ್ತೆ, ಚೈತನ್ಯ ಹೊಟ್ಟೋಗಿರುತ್ತೆ. ಅವಾಗ ಈ ನಿಂಬೆಹಣ್ಣು ರಸದಲ್ಲಿ ಅಭಿಷೇಕ ಮಾಡಿಬಿಟ್ರೆ ಆ ವಿಗ್ರಹಕ್ಕೆ ಬಹಳ ಶಕ್ತಿ ಬಂದುಬಿಡುತ್ತೆ, ತೇಜಸ್ಸು ಬರುತ್ತೆ, ದಿಶಕ್ತಿ ಬರುತ್ತೆ. ಮತ್ತು ನಿಂಬೆಹಣ್ಣಿನ ಎಲೆ, ನಿಂಬೆಹಣ್ಣಲ್ಲಿ ಬಿಡುವಂಥ ಹೂವು, ಆ ಹೂವು ಕೂಡ ಭಾಳ ವಿಶೇಷವಾದದ್ದು. ಯಾರು ಈ ನಿಂಬೆಹಣ್ಣನ್ನು ಪೋಣಿಸಿ ಅಥವಾ ಹಾರಗಳನ್ನು ಮಾಡಿ ಶಕ್ತಿ ದೇವತೆಗಳಿಗೆ ಮಾತ್ರ ಹಾಕಿದ್ರೆ ಪ್ರತಿಯೊಬ್ಬ ಜಾತಕದಲ್ಲೂ ಕೂಡ ಮಂತ್ರದೋಷ, ವಾಸ್ತುದೋಷ, ಭೂತ ಪ್ರೇತಗಳ ದೋಷ ಎಲ್ಲ ನಿವಾರಣೆ ಆಗ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಅದರಿಂದ ದೇವಿಗೆ, ಶಕ್ತಿ ದೇವತೆಗೆ ಮಾತ್ರ ಈ ನಿಂಬೆಹಣ್ಣಿನ ಆರತಿ ಅಥವಾ ನಿಂಬೆಹಣ್ಣಿನ ಹಾರ ಹಾಕ್ತಾರೆ. ಈ ನಿಂಬೆಹಣ್ಣಲ್ಲಿ ಒಂದು ವಿಶೇಷತೆ ಏನಂದರೆ, ಲಕ್ಷ್ಮೀ ದೇವರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ನಿಂಬೆಹಣ್ಣನ್ನು ಟಚ್ ಮಾಡಬಾರ್ದು, ನಿಂಬೆಹಣ್ಣಿನ ಮೂಲಕ ಹಾರ ಹಾಕಬಾರ್ದು. ನಾವೇನಾದರೂ ಲಕ್ಷ್ಮಿಗೆ ಫೋಟೋ ಮುಂದೆ ಇಡೋದಾಗಲಿ ಅಥವಾ ಲಕ್ಷ್ಮೀ ದೇವತೆಗೆ ಹಾರನ ನಾವು ಹಾಕಿದ್ದೇ ಆದರೆ ಕೋಪಿಷ್ಟಳಾಗ್ತಾಳಂತೆ ಲಕ್ಷ್ಮಿ. ಯಾಕೆಂದರೆ ಲಕ್ಷ್ಮಿ ಪ್ರಸನ್ನ ಸ್ವರೂಪಿ, ಶಾಂತ ಸ್ವರೂಪಿ. ಅದರಿಂದ ಕಾಳಿ, ಭೈರವಿ, ದುರ್ಗಾದೇವಿ, ಚಾಮುಂಡೇಶ್ವರಿ, ಇದೇ ಥರ ಯಾವುದು ಶಕ್ತಿ ದೇವತೆಗಳಿಗೆ ಮಾರಮ್ಮ, ಕಬ್ಬಾಳಮ್ಮ, ಮಾಸ್ತಮ್ಮ, ಬೋರಮ್ಮ ಅಂತ ಹೀಗೆ ಗ್ರಾಮ ದೇವತೆಗಳಿಗೆ, ಶಕ್ತಿ ದೇವತೆಗಳಿಗೆ ಮಾತ್ರ ನಿಂಬೆಹಣ್ಣಲ್ಲಿ ನಾವು ಪೂಜೆ ಮಾಡ್ಬೋದು, ನಿಂಬೆಹಣ್ಣಲ್ಲಿ ದೀಪ ಬೆಳಗ್ಬೋದು, ನಿಂಬೆಹಣ್ಣಲ್ಲಿ ಹಾರ ಹಾಕ್ಬೋದು. ಆದ್ದರಿಂದ ಲಕ್ಷ್ಮಿಗೊಬ್ರಿಗೆ ಬಿಟ್ಟು ಬಾಕಿ ಎಲ್ಲ ದೇವತೆಗಳಿಗೂ ಕೂಡ ಈ ನಿಂಬೆಹಣ್ಣನ್ನು ಹಾರ ಹಾಕ್ಬೋದು. ಸ್ತ್ರೀ ದೇವತೆಗಳಿಗೆ ಮಾತ್ರ, ಪುರುಷ ದೇವತೆಗಳಿಗೆ ಇದನ್ನು ಹಾಕಬಾರ್ದು. ವಿಷ್ಣುವಿಗೆ ಆಗಲಿ, ನರಸಿಂಹರಿಗೆ ಆಗಲಿ, ರಾಮರಿಗೆ ಆಗಲಿ, ಆಂಜನೇಯನಿಗೆ ಆಗಲಿ ಯಾವುದೇ ದೇವತೆಗಳಿಗೂ ಈ ನಿಂಬೆಹಣ್ಣಿನ ಹಾರ ಹಾಕಬಾರ್ದು. ಏಕೆಂದರೆ ಈ ಒಂದು ಆ ಶಕ್ತಿ ಇರೋದು
ಆ ಕಾಳಿ ಅಂದರೆ ಆ ನಿಮಿಷಾಂಬ ದೇವಿಗೆ ಮಾತ್ರ, ಪಾರ್ವತಿ ದೇವಿಗೆ, ಕಾತ್ಯಾಯನಿಗೆ ಮಾತ್ರ, ಉಗ್ರ ದೇವತೆ ಆದ್ದರಿಂದ ಮಾತ್ರ ಅದನ್ನು ನಾವು ಆ ನಿಂಬೆಹಣ್ಣಿನ ಹಾರ ಹಾಕಬೇಕು ಅಂತ ಶಾಸ್ತ್ರದಲ್ಲಿ ಉಲ್ಲೇಖನ ಇದೆ. ಜಗತ್ತಿನಲ್ಲಿ ಎಷ್ಟೋ ಹಣ್ಣುಗಳು ತಿನ್ನಕ್ಕೆ ಅಂತ ನಮ್ಮ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆದರೆ ಈ ನಿಂಬೆಹಣ್ಣು ಇದೆಯಲ್ಲ, ಆ ನಿಂಬೆಹಣ್ಣು ತಿನ್ನೋದ್ರ ಜೊತೆಗೆ ಹಲವಾರು ಶಕ್ತಿಗಳನ್ನು, ಅಂದರೆ ನೆಗೆಟಿವ್ ವೈಬ್ರೇಷನ್ಗಳನ್ನು ತೆಗೆದುಹಾಕೋ ಒಂದು ಶಕ್ತಿ ಆ ಹಣ್ಣಿಗೆ ಆ ದೇವಿ ಪ್ರಸಾದ ಕೊಟ್ಟಿದ್ದಾರೆ, ಅಂದರೆ ಆಶೀರ್ವಾದ ಮಾಡಿದ್ದಾರೆ. ಹಾಗಾದರೆ ಆ ನಿಂಬೆಹಣ್ಣಲ್ಲಿ ಏನೆಲ್ಲ ಇದೆ? ನಿಂಬೆಹಣ್ಣಲ್ಲಿ ಸುಮಾರು ಒಂದು 11 ವೆರೈಟಿ ತತ್ವಗಳಿದೆ, ಅಂಶಗಳಿದೆ. ಅದನ್ನು ಮಿನರಲ್ಸ್ ಅಂತ ಕರೀತಾರೆ. ಒಂದು ಆಸ್ಕೋರಿಕ್ ಆ್ಯಸಿಡ್ ಅಂತ. ಆಸ್ಕೋರಿಕ್ ಆ್ಯಸಿಡ್ ಒಂದು ಭಾಳ ವಿಶೇಷವಾದಂಥದ್ದು. ಇದಕ್ಕೆ ವೈಟಮಿನ್ ಸಿ ಅಂತ ಕರೀತಾರೆ ಮೆಡಿಕಲಲ್ಲಿ. ಸಿಟ್ರಿಕ್ ಆ್ಯಸಿಡ್ ನಿಂಬೆಹಣ್ಣಲ್ಲಿದೆ. ಮತ್ತು ಕ್ಯಾಲ್ಶಿಯಂ ಇದೆ. ಕೊಲೈನ್ ಅಂತ ಒಂದು ಮಿನರಲ್ ಕೂಡ ಅದರಲ್ಲಿದೆ. ಐರನ್ ಕಂಟೆಂಟ್ ತುಂಬ ಇದೆ ಈ ನಿಂಬೆಹಣ್ಣಲ್ಲಿ. ಕಬ್ಬಿಣದ ಅಂಶ, ಶನಿಗ್ರಹ. ಪೊಟ್ಯಾಷಿಯಂ ಇದೆ, ಮೆಗ್ನೀಷಿಯಂ, ಮ್ಯಾಂಗನೀಸ್, ಫಾಸ್ಫರಸ್, ಪೊಟ್ಯಾಷಿಯಂ, ಜಿಂಕ್, ವೈಟಮಿನ್ ಎ, ವೈಟಮಿನ್ ಬಿ, ವೈಟಮಿನ್ ಸಿ ಮತ್ತು ವೈಟಮಿನ್ ಡಿ. ಈ 4 ವೈಟಮಿನ್ಸು ಕೇವಲ ಒಂದೇ ಹಣ್ಣಲ್ಲಿ ಸಿಕ್ಕಿಬಿಡುತ್ತೆ. ಅದರಿಂದ ನಿಂಬೆಹಣ್ಣು ಒಂದು ಮಾಯಾಶಕ್ತಿ ಅಂತ ನಾನು ಹೇಳಿದೆ. ನಿಂಬೆಹಣ್ಣು ಮಾಯಾಶಕ್ತಿ ಅಲ್ಲ, ಆ ನಿಂಬೆಹಣ್ಣಿನ ಎಲೆಗಳು ಕೂಡ ಮಾಯಾಶಕ್ತಿ ಇದೆ. ನಿಂಬೆಹಣ್ಣಲ್ಲಿರತಕ್ಕಂಥ ಬೀಜಗಳಲ್ಲೂ ಕೂಡ ಒಂದು ವಿಶೇಷವಾದಂಥ ಶಕ್ತಿ ಇದೆ. ಯಾರಾದರೂ ಏನಾದರೂ ಸೀರಿಯಸ್ ಆಗಿ ಅಡ್ಮಿಟ್ ಆಗಿದ್ದರೆ, ನನ್ನ ಒಂದು ಅನುಭವದ ಮಾತು, ಸುಮಾರು 30 ವರ್ಷದಿಂದ ಕೂಡ ನಾನು ನಿಂಬೆಹಣ್ಣನ್ನು ಮಂತ್ರಿಸಿ ಎಷ್ಟೋ ಜನಕ್ಕೆ ಕೊಟ್ಟಿದ್ದೀನಿ. ತುಂಬ ಸೀರಿಯಸ್ ಆಗಿ ಇನ್ನೇನು ಜೀವ ಹೋಗ್ತಿದೆ, ಐಸಿಯುನಲ್ಲಿ ಇಟ್ಟಿದ್ದಾರೆ ಅನ್ನೋರ್ಗ ಆ ನಿಂಬೆಹಣ್ಣನ್ನು ಮಂತ್ರಿಸಿ ಆ ದಿಮ್ಮಿನ ಕೆಳಗಿಟ್ಟಾಗ ಅಥವಾ ನಿಂಬೆಹಣ್ಣಿನಲ್ಲಿ ಸ್ಪರ್ಶ ಮಾಡಿಸ್ಬಿಟ್ರೆ ಆಕ್ಸಿಜನ್ ಚೆನ್ನಾಗಿ ತಗೊಳ್ತಾರೆ. ಮತ್ತು ಬ್ರೈನಲ್ಲಿ ನ್ಯೂರಾನ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ನಿಧಾನ ಕಣ್ಣು ಬಿಚ್ಚಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಎಂಥ ಪವಾಡ ಗೊತ್ತಾ? ಆ ಪವಾಡ ಆ ನಿಂಬೆಹಣ್ಣಲ್ಲಿದೆ. ಅದರಿಂದ ನಿಂಬೆಹಣ್ಣಲ್ಲಿ ಒಂದು ಸಿಟ್ರಿಕ್ ಆ್ಯಸಿಡ್, ಆಸ್ಕೋರ್ಬಿಕ್ ಆ್ಯಸಿಡ್ ಅನ್ನೋ 2 ತತ್ವ ಮಾತ್ರ ಭಾಳ ವಿಶೇಷವಾದಂಥದ್ದು. ಇದನ್ನು ನಾವು ಯಾವ ರೀತಿ ಉಪಯೋಗಿಸ್ಬೇಕು? ಈ ದೋಷ ಮನೇಲಿ ಎಂಥ ದೋಷಗಳಿರಲಿ, ದೇಹದಲ್ಲಿ ಎಂಥ ದೋಷ ಇರಲಿ, ನಿಂಬೆಹಣ್ಣಿಂದ ತೆಗೆದುಹಾಕ್ಬೋದು. ಮನಸ್ಸಲ್ಲಿ ಎಂಥ ದೋಷ ಇರಲಿ, ನಿಂಬೆಹಣ್ಣಿಂದ ತೆಗೆದುಹಾಕ್ಬೋದು. ನಿಮ್ಮ ಮನೇಲಿ ಎಂಥ ವಾಸ್ತು ದೋಷಗಳೇ ಇರಲಿ, ಕೇವಲ ಒಂದೇ ಒಂದು ನಿಂಬೆಹಣ್ಣಿಂದ ತೆಗೆದುಹಾಕ್ಬೋದು. ಹಾಗಿದ್ಮೇಲೆ ಆ ನಿಂಬೆಹಣ್ಣನ್ನು ಯಾವ ರೀತಿ ಅಭಿಮಂತ್ರಿಸಬೇಕು, ಯಾವ ಮುದ್ರೆಯಿಂದ ಆ ನಿಂಬೆಹಣ್ಣನ್ನು ಮಂತ್ರಿಸಿ, ಯಾವ ಮಂತ್ರದಿಂದ ಅದಕ್ಕೆ ನಿಂಬೆಹಣ್ಣಿಗೆ ಶಕ್ತಿ ತುಂಬಿ ನಿಮ್ಮ ಮನೆಯಿರತಕ್ಕಂಥ ನೆಗೆಟಿವ್ ವೈಬ್ರೇಷನ್ ಹೊರಗೆ ಹೆಂಗೆ ಹಾಕೋದು, ನಿಮ್ಮ ದೇಹದಲ್ಲಿರತಕ್ಕಂಥ ರೋಗ ರುಜಿನಗಳನ್ನು ಹೆಂಗೆ ತೆಗೆದುಹಾಕೋದು, ನಿಮ್ಮ ಮನಸ್ಸಿರತಕ್ಕಂಥ ಕಲ್ಮಶಗಳು, ಅದು ಕಾಮ ಆಗಿರ್ಬೋದು, ದ್ವೇಷ ಆಗಿರ್ಬೋದು, ಅಸೂಯೆನೇ ಆಗಿರ್ಬೋದು, ಅಹಂಕಾರವೇ ಇರ್ಬೋದು, ದುರಹಂಕಾರವೇ ಇರ್ಬೋದು, ಇದೆಲ್ಲವನ್ನು ತೆಗೆದುಹಾಕಕ್ಕೆ ಕೇವಲ ಒಂದೇ ಒಂದು ನಿಂಬೆಹಣ್ಣು ಸಾಕು. ಹಾಗಾದರೆ ಆ ನಿಂಬೆಹಣ್ಣನ್ನು ಉಪಯೋಗಿಸೋ ರೀತಿ ಹೇಗೆ? ನಿಂಬೆಹಣ್ಣನ್ನು ಯಾವ ರೀತಿ ಅಭಿಮಂತ್ರಿಸಬೇಕು? ಆ ನಿಂಬೆಹಣ್ಣು ಇಟ್ಕೊಳ್ಬೇಕಾದ್ರೆ ಯಾವ ಮುದ್ರೆ ಧಾರಣೆ ಮಾಡಬೇಕು? ಯಾವತ್ತಿನ ದಿವಸ ನಿಮ್ಮ ಮನೆ ವಾಸ್ತು ದೋಷನ ಆ ನಿಂಬೆಹಣ್ಣೆಲ್ಲ ಆವಾಹನೆ ಮಾಡಿ ತೊಗೊಂಡು ಬಿಸಾಕಬೇಕು ಅನ್ನೋದೇ ಈ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್. ಈ ಒಂದು ಉದ್ದೇಶವನ್ನು ನಾನು ನಿಮಗೆಲ್ಲರಿಗೂ ಕಲಿಸ್ಬೇಕು ಅಂತ ಆಸೆ. ಯಾಕೆಂದರೆ ಸುಮಾರು ಜನ ಹತ್ರ ಬರ್ತಾರೆ, ನಮ್ಮಲ್ಲಿ ಆ ದೋಷ ಇದೆ, ಈ ದೋಷ ಇದೆ, ಮನೇಲಿ ಅಲ್ಲಿ ಮಲ್ಕೊಂಡು ನಿದ್ದೆ ಬರಲ್ಲ, ಇಲ್ಲಿ ಈ ಪ್ರಾಬ್ಲಮ್ ಇದೆ, ನನಗೆ ಅಲ್ಲಿ ಹೋದರೆ ಒಂಥರ ಆಗುತ್ತೆ, ಭಯ, ದುಗುಡ, ನಿರುತ್ಸಾಹ, ಜಿಗುಪ್ಸೆ, ಕಣ್ಣಲ್ಲಿ ನೀರು ಹಾಕ್ತಾನೆ ಇರ್ತೀನಿ ಯಾವಾಗಲೂ, ಏನೆಲ್ಲ ಗೋಳು ಅಂತ ಹೇಳ್ಕೊಳ್ತಿರ್ತಾರೆ. ಕೆಲವು ಮಕ್ಕಳಲ್ಲೂ ತುಂಬ ತೊಂದರೆ ಇದೆ, ವಯಸ್ಸಾದವ್ರಿಗೂ ತುಂಬ ತೊಂದರೆ ಇದೆ, ಯಂಗ್ಸ್ಟರ್ಸ್ಗೆ, ಯೂತ್ಗೂ ಕೂಡ ತುಂಬ ತೊಂದರೆ ಇದೆ. ಏಕೆಂದರೆ ನಮ್ಮ ಮನಸ್ಸು, ದೇಹ, ಆತ್ಮ ಈ ಮೂರಲ್ಲಿರುವಂಥ ನೆಗೆಟಿವ್ ಎನರ್ಜಿನ ಸುಲಭವಾಗಿ ತೆಗೆದುಹಾಕಬೇಕು ಅಂದರೆ ಜಗತ್ತಲ್ಲಿ ಏಕೈಕ ಫಲ ಅಂದರೆ ಈ ನಿಂಬೆಹಣ್ಣು ಒಂದೇ ಮಾತ್ರ. ಏಕೆಂದರೆ ಈ 11 ದ್ವಾದಶ ಗುಣಗಳು, 11 ಮಿನರಲ್ಸ್ ಇವೆಲ್ಲ ಸೇರಿದಾಗ ಅದಕ್ಕೊಂದು ಶಕ್ತಿ ಬಂತು. ಆ ಸಂಪೂರ್ಣ ಶಕ್ತಿಗೆ ರಾಹುಗ್ರಹ ಅಂತ ಕರೀತಾರೆ. ಆದ್ದರಿಂದ ನಿಂಬೆಹಣ್ಣನ್ನು ರಾಹುಗ್ರಹಕ್ಕೆ ಹೋಲಿಸಿದ್ದಾರೆ. ಆದ್ದರಿಂದ ನಿಂಬೆಹಣ್ಣು ರಾಹುವಿಗೆ ಒಂದು ವಿಶೇಷವಾದಂಥ ಫಲ. ಯಾಕೆಂದರೆ ಅದರಲ್ಲಿ ಅಸಿಟಿಕ್ ಆ್ಯಸಿಡ್, ಆಸ್ಬೋರಿಕ್ ಆ್ಯಸಿಡ್, ಸಿಟ್ರಿಕ್ ಆ್ಯಸಿಡ್, ಕೊಲೈನ್ ಮತ್ತು ಪೊಟ್ಯಾಷಿಯಂ, ಸೋಡಿಯಂ, ಫಾಸ್ಫರಸ್, ಮೆಗ್ನೀಷಿಯಂ, ಮ್ಯಾಂಗನೀಸ್, ಜಿಂಕ್, ವಿಟಮಿನ್ ಎ, ಬಿ, ಸಿ, ಡಿ ಇವೆಲ್ಲ ಇರೋದ್ರಿಂದ ಒಂದು ವಿಶೇಷವಾದ ಶಕ್ತಿ ಇದೆ. ಹಾಗಾದರೆ ಈ ಮಿನರಲ್ಸ್ನ ಉಪಯೋಗಿಸ್ಕೊಂಡು ಮನಸ್ಸಲ್ಲಿರೋ ದೋಷ, ಆತ್ಮದಲ್ಲಿರೋ ದೋಷ, ಇಡೀ ಶರೀರದಲ್ಲಿ, ಅದು ಪ್ಯಾರಾಲಿಸಿಸ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಕ್ಷಯರೋಗ ಇರ್ಬೋದು, ಏನೇ ರೋಗವಿರಲಿ, ನಿಂಬೆಹಣ್ಣಿನಿಂದ ನಾವು ಅದನ್ನು ಮಂತ್ರಿಸಿ ಮುದ್ರೆ ಮುಖೇನ ಅದನ್ನು ಹೇಗೆ ತೆಗೆದುಹಾಕೋದು ಅನ್ನೋದನ್ನು ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ನಿಮ್ಮನೆ ದೋಷ ನೀವೇ ತೊಗೊಂಡ್ಬಿಟ್ರೆ ಒಳ್ಳೇದಲ್ವಾ?
ಸುಮ್ಮನೆ ನಮ್ಮ ಹತ್ರ ಬಂದು ಅವ್ರ ಹತ್ರ ಹೋಗಿ ನಮ್ಗೆ ಆ ದೋಷ ಈ ದೋಷ ಅನ್ನೋ ಬದಲು ನಿಮ್ಮನೇಲೆ ಕೂತ್ಕೊಂಡು ನೀವೇ ಒಂದು ಸಣ್ಣ ಒಂದು ನಿಂಬೆಹಣ್ಣು ಇಟ್ಕೊಂಡು ಅದನ್ನು ನೀವೇ ಅಭಿಮಂತ್ರಿಸ್ಬಿಟ್ಟು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಅಥವಾ ಏಕಾದಶಿ ದಿವಸ ಅಥವಾ ಗ್ರಹಣ ಕಾಲದಲ್ಲಿ ಅಥವಾ ಪ್ರದೋಷ ಕಾಲದಲ್ಲಿ ಅದನ್ನು ನೀವೇ ಮಂತ್ರ ಹಾಕ್ಬಿಟ್ಟು ನಿಮ್ಮನೆ ವಾಸ್ತುದೋಷ ಎಲ್ಲೇನೇನು ಪ್ರಾಬ್ಲಮ್ ಇದೆಯೋ ಅದನ್ನೆಲ್ಲ ತೆಗೆದುಕೊಂಬಿಟ್ಟು ಆ ನಿಂಬೆಹಣ್ಣು ಮೂಲಕ ಆವಾಹನೆ ಮಾಡಿ, ಅಂದರೆ ಅದನ್ನು ತೊಗೊಂಡೋಗಿ ಡಿಸ್ಚಾರ್ಜ್ ಮಾಡೋದಂಗಿಂತ ನಾನು ಹೇಳ್ಕೊಡ್ತೀನಿ. ನಾನು ಇವತ್ತು ಅದನ್ನೆಲ್ಲ ನೀವು ಕಲ್ತಿದ್ದೆ ಆದರೆ ಸದಾ ನಿಮ್ಮ ಮನೇಲಿ ಶಾಂತಿ ಇರುತ್ತೆ, ಯಾವಾಗಲೂ ನಿಮ್ಮ ದೇಹದಲ್ಲಿ ಆರೋಗ್ಯ ಇರುತ್ತೆ, ಯಾವಾಗ ನಿಮ್ಮ ಮನಸ್ಸು ಉಲ್ಲಾಸವಾಗಿರುತ್ತೆ. ಯಾವಾಗ ಮನಸ್ಸು ಉಲ್ಲಾಸ ಆಯಿತು ಹೃದಯ ಆನಂದವಾಗಿರುತ್ತೆ. ಯಾವಾಗ ಹೃದಯ ಮನಸ್ಸು ಎರಡು ಸೇರ್ಕೊಂಡ್ಬಿಡ್ತು ಆನಂದವಾಗಾಯಿತು ಶರೀರದಲ್ಲಿ ಕಾಯಿಲೆನೇ ಇರೋದಿಲ್ಲ. ಯಾವಾಗ ಮನಸ್ಸು ಹೃದಯ ಶರೀರ ಮೂರು ಸಂಯೋಗದಿಂದ ಆನಂದ ಆಯಿತು ಇಡೀ ಜಗತ್ತೇ ನಿಮ್ಮ ಕೈಲಿರುತ್ತೆ. ಆಗ ನೀವೇ ರಾಜ, ನೀವೇ ರಾಣಿ, ನೀವೇ ಮಂತ್ರಿ. ಆದ್ದರಿಂದ ನಮ್ಮ ಮನೇಲಿ ವಾಸ್ತುದೋಷ ಇದೆ ಅಂಥೇಳಿ ನೀವು ಬೇರೆ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ನಮಗೆ ಈ ಪ್ರಾಬ್ಲಮ್ ಇದೆ ಅಂಥೇಳಿ ನೀವು ಬೇರೆ ಜ್ಯೋತಿಷ ಹತ್ರ ಹೋಗೋ ಸಾಧ್ಯತೆಯೂ ಕೂಡ ಕಮ್ಮಿ ಮಾಡ್ಕೋಬೋದು. ಕಾರಣ ನಿಮ್ಮನೆ ವಾಸ್ತು ನೀವೇ ಕ್ಲೀನ್ ಮಾಡ್ಬೋದು. ನಿಮ್ಮನೆ ಕಸನ ನಾನು ಬಂದು ಕ್ಲೀನ್ ಮಾಡೋಕ್ಕಾಗಲ್ಲ. ನಿಮ್ಮನೆ ಬಟ್ಟೆನ ನಾನು ಒಗೆಯೋಕ್ಕಾಗಲ್ಲ. ನಿಮ್ಮನೆ ಕಸನೇ ನೀವೇ ತೆಗಿಬೇಕು, ನಿಮ್ಮನೆ ಬಟ್ಟೆ ನೀವೇ ಒಕ್ಕೊಳ್ಬೇಕು, ನಿಮ್ಮ ಮುಖಕ್ಕೆ ನೀವೇ ಮೇಕಪ್ ಮಾಡ್ಕೋಬೇಕು, ನಿಮ್ಮ ಅಡುಗೆ ನೀವೇ ಬೇಯಿಸ್ಕೊಂಡು ಊಟ ಮಾಡಬೇಕು. ಹಾಗೆ ನಿಮ್ಮನೆ ವಾಸ್ತುದೋಷ ನೀವೇ ಯಾಕೆ ತಗೊಳ್ಬಾರ್ದು ಅನ್ನೋದೇ ನನ್ನ ಮುಖ್ಯ ಉದ್ದೇಶ. ಆದ್ದರಿಂದ ನಾನು ಮುಂದೆ ಎಲ್ಲವರ ಸಂಚಿಕೆಗಳಲ್ಲಿ ವಾಸ್ತುದೋಷವನ್ನು ಕೇವಲ ನಿಂಬೆಹಣ್ಣಿಂದ ಹೇಗೆ ತೆಗೆಯೋದು, ಆ ನಿಂಬಾಸುರನ ಶಕ್ತಿ ಆ ನಿಂಬೆಹಣ್ಣಲ್ಲಿದೆ. ಆ ನಿಮಿಷಾಂಬದೇವಿ ನಿಂಬಾಸುರನಿಗೆ ಕೊಟ್ಟಂಥ ವರದ ಆಧಾರದ ಮೇಲೆ ಅದಕ್ಕೊಂದು ಮಂತ್ರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಒಂದು ಮುದ್ರೆ ಕೂಡ ಹೇಳ್ಕೊಡ್ತೀನಿ. ಯಾವ ಸಮಯದಲ್ಲಿ ಹೇಗೆ ನಾವು ಅದನ್ನು ವಾಸ್ತುದೋಷ ನಿವಾರಣೆ ಮಾಡಬೇಕು ಅಂತ ಕಲಿಸ್ತೀನಿ. ಅದಕ್ಕೆ ಮುಂಚೆ ನಿಮ್ಮ ಮನೇಲಿ ವಾಸ್ತುದೋಷ ಇದೆಯಾ ಅಂತ ಕೆಲವೊಂದು ನಿಂಬೆಹಣ್ಣಿಂದ ಹೆಂಗೆ ಟೆಸ್ಟ್ ಮಾಡೋದು, ನಿಮ್ಮನಲ್ಲಿ ಪ್ರೇತ ಬಾಧೆ ಇದೆಯಾ, ಹಿರಿಯರ ಶಾಪ ಇದೆಯಾ, ಪಿತೃದೇವತೆಗಳ ಶಾಪ ಇದೆಯಾ, ಅದನ್ನು ಹೆಂಗೆ ಟೆಸ್ಟ್ ಮಾಡೋದು ಒಂದೇ ಒಂದು ನಿಂಬೆಹಣ್ಣಲ್ಲಿ. ಹಾಗೆ ನಿಮ್ಮಲ್ಲಿ ಗ್ರಹಗಳ ದೋಷ ಇದೆಯಾ, ಪಿತೃಶಾಪನೂ ಇಲ್ಲ, ಹಿರಿಯರ ಶಾಪ ಇಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ಅಂತೂ ಮಾಡೇ ಇಲ್ಲ, ಮಾಟಕೂಟಗಳು. ಆ ನಿಮ್ಮಲ್ಲಿ ವಾಸ್ತು ತುಂಬ ತೊಂದರೆ ಇದೆ. ಹಾಗೆ ಅದೆಂಥ ತೊಂದರೆ ಅಂದರೆ ಆ ಗ್ರಹ ಬಾಧೆ ಇರ್ಬೇಕು. ಸೂರ್ಯನಿಂದಲೋ, ಚಂದ್ರನಿಂದಲೋ, ಮಂಗಳಿಂದಲೋ, ಬುಧ ಗ್ರಹದಿಂದಲೋ, ಗುರುಗ್ರಹದಿಂದಲೋ, ಶುಕ್ರ ಶನಿ ಗ್ರಹದಿಂದಲೋ ಯಾವನೋ ಒಂದು ಗ್ರಹದಿಂದ ನಿಮಗೆ ತೊಂದರೆ ಇರ್ಬೋದು. ಹಾಗಿದೆ ಅದನ್ನೆಲ್ಲ ಹಿಂಗೆ ಪತ್ತೆ ಹಚ್ಚೋದು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ವಾಸ್ತುದೋಷದ ಟೆಸ್ಟ್ ಮಾಡೋ ಮೆಥಡ್ ಹೇಳ್ಕೊಡ್ತೀನಿ. ಆಮೇಲೆ ತೆಗೆಯೋ ಮಂತ್ರ ಮುದ್ರೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.